ಇದರ ಜೊತೆಗೆ ಚುನಾವಣೆ ಆದ ಬಳಿಕ ಮೊದಲ ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ದೆಹಲಿಯಲ್ಲಿ ಮುಖಾಮುಖಿಯಾಗಿದ್ದಾರೆ. ಮೊದಲ ಬಾರಿಗೆ ಇಬ್ಬರು ನಾಯಕರು ಮುಖಾಮುಖಿಯಾಗಿದ್ದಾರೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಹಾಗೂ ಎಚ್ಡಿಕೆ ಮುಖಾಮುಖಿ ಭೇಟಿಯಾಗಿರುವಂಥದ್ದು ಒಂದು ಹೊಸ ಟ್ರೆಂಡ್ ಆಗ್ತಾ ಇದೆ. ಪರಸ್ಪರ ಹಸ್ತಲಾಘವ ಮಾಡಿ ಶುಭಾಶಯ ಕೊಡುವಂಥ ಡಿಕೆ ಮತ್ತು ಎಚ್ಡಿಕೆ ಎಂಪಿ ಚುನಾವಣೆ ಬಳಿಕ ಮೊದಲ ಬಾರಿಗೆ ಇಬ್ಬರು ಪರಸ್ಪರ ಮುಖಾಮುಖಿಯಾಗಿದ್ದಾರೆ, ಭೇಟಿಯಾಗಿದ್ದಾರೆ. ಅತ್ತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಸಚಿವರ ಜೊತೆಗೂ ಕೂಡ ಸಭೆ ಇತ್ತು. ಈ ಸಭೆಯಲ್ಲಿ ಅವರಿಬ್ಬರು ಕೂಡ ಮುಖಾಮುಖಿಯಾಗಿದ್ದಾರೆ. ಇಷ್ಟು ದಿನ ಚುನಾವಣಾ ಕಣದಲ್ಲಿ ನಾನಾನಿ ಅನ್ನುವಂಥ ನೇರವಾದಂಥ ಕಾಳಗದಲ್ಲಿ ಇಬ್ಬರು ಕೂಡ ಇದ್ದರು. ಈಗ ಮೊದಲ ಬಾರಿಗೆ ಇಬ್ಬರು ಪರಸ್ಪರ ಮುಖಾಮುಖಿಯಾಗಿದ್ದಾರೆ. ಇನ್ಫ್ಯಾಕ್ಟ್ ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ, ಕುಮಾರಸ್ವಾಮಿ ಇದ್ದಾರೆ, ಗೃಹ ಸಚಿವರಿದ್ದಾರೆ, ಇನ್ನಿತರ ನಾಯಕರು ಕೂಡ ಇದ್ದಾರೆ. ಮೊದಲ ಬಾರಿಗೆ ಇಬ್ಬರು ಪರಸ್ಪರ ಮುಖಾಮುಖಿಯಾಗಿರೋದು ಈಗ ರಾಜಕೀಯವಾಗಿ ಕೂಡ ಈ ಒಂದು ದೃಶ್ಯಗಳು ಸಹಜವಾಗಿಯೇ ವೈರಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಇಬ್ಬರು ಕೂಡ ಅಷ್ಟು ತೀವ್ರವಾಗಿ ಚುನಾವಣಾ ಕಾಳಗವನ್ನು ನಡೆಸಿದರು. ಚುನಾವಣೆಯಲ್ಲಿ ಪರಸ್ಪರ ವಾದ ಪ್ರತಿವಾದವನ್ನು ಮಂಡಿಸಿದರು, ಆರೋಪ ಪ್ರತ್ಯಾರೋಪವನ್ನು ಮಾಡಿದರು. ಈಗ ಮೊದಲ ಬಾರಿಗೆ ಈ ನಾಯಕರೀಗ ಮುಖಾಮುಖಿ ಆಗಿರುವಂಥದ್ದು ಸಹಜವಾಗಿಯೇ ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕೆಂದರೆ ಇಷ್ಟು ದೊಡ್ಡ ಚುನಾವಣೆ ಸಂದರ್ಭದಲ್ಲಿ ಅವರಿಬ್ಬರು ಆಡಿದಂಥ ಮಾತುಗಳು, ಆರೋಪ ಪ್ರತ್ಯಾರೋಪಗಳು ರಾಜಕೀಯವಾಗಿ ದೊಡ್ಡ ಸಂಚಲನ ಉಂಟು ಮಾಡಿತ್ತು. ಈಗ ಚುನಾವಣೆ ಬಳಿಕ ಇಷ್ಟೆಲ್ಲ ಕಾದಾಟದ ನಡುವೆಯೂ ಕೂಡ ಉಪಚುನಾವಣೆಯ ಸಿದ್ಧತೆ ನಿರೀಕ್ಷೆಯಲ್ಲಿ ಈಗ ಮತ್ತೆ ಇವರಿಬ್ಬರು ಈಗ ಮುಖಾಮುಖಿ ಆಗ್ತಾ ಇರುವಂಥದ್ದು ಸಹಜವಾದಂಥ ಕುತೂಹಲವನ್ನು ಉಂಟು ಮಾಡಿದೆ.